ಇದು ಸತ್ಯದ ಬೆಳಕು. ಕರ್ನಾಟಕ ರಕ್ಷಣಾ ವೇದಿಕೆ ಸುರಪುರ ತಾಲೂಕು ಘಟಕದ ತಾಲೂಕಾಧ್ಯಕ್ಷ ವೆಂಕಟೇಶ್ ನಾಯಕ್ ಬೈರಮಡ್ಡಿ ಅವರ ನೇತೃತ್ವದಲ್ಲಿ ದೇವಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರತ್ತಾಳ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಡಲು ಆಗ್ರಹಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ವೆ ಆಟೋ ಘಟಕದ ತಾಲೂಕಾಧ್ಯಕ್ಷ ಆನಂದ್ ಗುಡ್ಡಿಕಾಯಿ, ರತ್ತಾಳ್ ಗ್ರಾಮ ಶಾಖೆಯ ಅಧ್ಯಕ್ಷ ಬಾಗಣ್ಣ ಗುಡ್ಕಾಯಿ, ಮುಖಂಡರಾದ ಶ್ರೀಕಾಂತ್ ಯಾದಗಿರ್ಕರ್, ಕೃಷ್ಣ ತಳವಾರ್ಕರ್, ಹನುಮಂತ ಗಣಪುರ್, ಬಲ್ಬೀಂ ಬಾದ್ಯಾಪುರ್, ಮೌನೇಶ್ ಬಡಗೇರ್, ದುರ್ಗಪ್ಪ ಬಿಲ್ಲವ್, ಭಗವಾನ್ ಗಣಪುರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರು ಗೋನಾಳ್, ಸುರ್ಪುರ್. ದೇವಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರತ್ತಾಳ ಗ್ರಾಮದಲ್ಲಿ ಸಂಪೂರ್ಣ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿಯ ನೀರು ಏನಪ್ಪ ಅಂದ್ರೆ ಸಾರ್ವಜನಿಕರ ಮುಖ್ಯ ರಸ್ತೆ ಮೇಲಿರ್ತಕ್ಕಂಥ ಮನೆಗಳ ಕೆಲವೊಂದು ಸಾರ್ವಜನಿಕರು ತಮ್ಮ ಬಚ್ಚಲು ಮನೆಯ ನೀರನ್ನು ಮತ್ತು ಬಟ್ಟೆ ಹೋಗಿದ್ದು ನೀರನ್ನು ಸಂಪೂರ್ಣ ರೋಡಿಗೆ ಬಿಟ್ಟು ರೋಡಿಗೆ ಹರಿಸಿದ ನೀರು ಪೂರ ಗಬ್ಬೆದ್ದು ಕೆಸರುಗದ್ದೆ ಅಂತಾಗಿದ್ದು ಕೂಡಲೇ ಮತ್ತು ಇವತ್ತು ನಾವು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕರಿಗೆ ಮನವಿ ಸಲ್ಲಿಸುವುದೇನೆಂದ್ರೆ ಆ ರತ್ತಾಳ ಗ್ರಾಮದ ಏನಪ್ಪಾ ಅಂದ್ರೆ ಕೆಲವೊಂದು ಸಾರ್ವಜನಿಕರು ಆ ರಸ್ತೆಯ ಜಾಗವನ್ನು ಅತಿಕ್ರಮಣಗೊಳಿಸಿ ಆ ರಸ್ತೆಯ ಚರಂಡಿಯನ್ನು ಬಂದ್ ಮಾಡಿದ್ದರಿಂದ ಸಂಪೂರ್ಣ ನೀರು ರೋಡಿಗೆ ಹರಿದು ಸಂಪೂರ್ಣ ರೋಡ್ ಹಾಳಾಗಿದೆ. ಮನೆಯಲ್ಲಿ ಕೆಲವೊಂದು ಮನೆಯಲ್ಲಿ ಮುಂದೆ ಬರ್ತಕ್ಕಂಥ ಕೆಲವೊಂದು ಇಳಿಜಾರಿನ ಮನೆಯಲ್ಲಿ ನೀರು ಹೋಗ್ತಾ ಇವೆ. ಅದಕ್ಕೋಸ್ಕರ ಈಗಾಗಲೇ ಪಂಚಾಯತ್ ಅಭಿವೃದ್ಧಿಗಳು ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಇದುವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಎಲ್ಲ ಗ್ರಾಮಸ್ಥರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ತಮಗೆ ಈ ಮೂಲಕ ಮನವಿ ಸಲ್ಲಿಸೋದನ್ನು ಕೂಡಲೇ ತಾವು ಯಾರು ಸಾರ್ವಜನಿಕ ಚರಂಡಿಯನ್ನು ಅತಿಕ್ರಮಗೊಳಿಸಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಆ ಚರಂಡಿ ತೆರವುಗೊಳಿಸಿ ಕೂಡಲೇ ಸಾರ್ವಜನಿಕರಿಗೆ ಚರಂಡಿ ಮಾಡಿ ಕೊಟ್ಟಿದ್ದಾದ್ರೆ ಆ ರಸ್ತೆ ಸಂಪೂರ್ಣ ದುರಸ್ತಿ ಆಗ್ತದೆ. ಅದಕ್ಕೋಸ್ಕರ ತಾವು ಕೂಡಲೇ ತಾವು ಇವತ್ತೇ ನಾವೇನು ಮನವಿ ಸಲ್ಲಿಸಿ ನಾಳೆನೆ ತಾವು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ಅರ್ಥ ಮಾಡಿಕೊಂಡು ಕೂಡಲೇ ಆ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ಈ ಮೂಲಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಒತ್ತಾಯಿಸುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.